ಬಂಡೆ ದುರಂತದಲ್ಲಿ 5 ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದ್ದು ಬೆಂಗಳೂರಿನ ಆರ್ಆರ್ ಆಸ್ಪತ್ರೆಗೆ ಅವರನ್ನು ದಾಖಲು ಕೂಡ ಮಾಡಲಾಗಿತ್ತು. ಬಂಡೆಯಡಿ ಸಿಲುಕಿದಂತ 5 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಯಿತು. ಸಾವು ಬದುಕಿನ ನಡುವೆ ಈ ಕಾರ್ಮಿಕರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. 5 ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಆರ್ಆರ್ ನಗರ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೂಡ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಬಂಡೆಯಡಿ ಸಿಲುಕಿದವರಂತ 5 ಮಂದಿಯನ್ನ ಈಗ ರಕ್ಷಣೆ ಮಾಡಲಾಯಿತು. ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಸ್ಥಿತಿಗತಿಗಳು ಹೇಗಿದೆ? ವೈದ್ಯರು ಏನು ಹೇಳ್ತಿದ್ದಾರೆ? ಶಕುಂತಲಾ, ಇಂದು ಬೆಳಗ್ಗೆ ಸಂಭವಿಸಿದಂಥ ದುರಂತದಲ್ಲಿ ಅಂದರೆ ಕಾವೇರಿ ಕ್ರಷರ್ನಲ್ಲಿ ಸಂಭವಿಸಿದಂಥ ದುರಂತದಲ್ಲಿ ಈಗಾಗಲೇ ಗಾಯಗೊಂಡಿರತಕ್ಕಂಥ 5ರನ್ನು ರಕ್ಷಣೆ ಮಾಡಲಾಗಿರ್ತಕ್ಕಂಥದ್ದು. 5 ಗಾಯಾಳುಗಳನ್ನು ಕೂಡ ಆರ್ಆರ್ ಆಸ್ಪತ್ರೆ, ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ರಾಜರಾಜೇಶ್ವರಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿರ್ತಕ್ಕಂಥದ್ದು. ಕೈಕಾಲುಗಳಿಗೆ ಹಾಗೂ ಹಣೆಯ ಭಾಗ ಹಾಗೂ ದೇಹದ ಇತರ ಭಾಗಗಳಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ 5 ಕೂಡ. 5ರಿಗೂ ಕೂಡ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಸದ್ಯದ ಮಟ್ಟಿಗೆ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿ ವೈದ್ಯರು ಹೇಳ್ತಿರ್ತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ 7 ಜನರು ಮೃತಪಟ್ಟಿದ್ದಾರೆ. ಅವರ ಮೃತದೇಹಗಳನ್ನು ಕೂಡ ಮರಣೋತ್ತರ ಪರೀಕ್ಷೆಗಾಗಿ ಆರ್ಆರ್ ಆಸ್ಪತ್ರೆಗೆ ಕರೆತರಲಾಗಿರ್ತಕ್ಕಂಥದ್ದು ಈಗಾಗಲೇ. ಶಕುಂತಲಾ, ಶಿವಪ್ರಸಾದ್, ಯಾರಾದರೂ ನಾಯಕರಾಗಿರಬಹುದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರಬಹುದು, ಯಾರಾದರೂ ಬಂದಲ್ಲಿ ಅವರ ಆರೋಗ್ಯವನ್ನು ವಿಚಾರಿಸುತ್ತಿದ್ದಾರಾ? ಶಕುಂತಲ, ಈಗಾಗಲೇ ಸದ್ಯದ ಪರಿಸ್ಥಿತಿಯಲ್ಲಿ ತಾವರೆಕೆರೆ ಪೊಲೀಸರು ಮಾತ್ರ ಸ್ಥಳದಲ್ಲಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರ್ಆರ್ ಆಸ್ಪತ್ರೆಗೆ 7 ಜನ ಏನು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ, ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಕರೆತರಲಾಗ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತಾವರೆಕೆರೆ ಪೊಲೀಸರು ಮಾತ್ರ ಸ್ಥಳದಲ್ಲಿ ಬಿಡುಬಿಟ್ಟಿರ್ತಕ್ಕಂಥದ್ದು. ಇನ್ನು ಉಳಿದಂತೆ 5 ಗಾಯಾಳುಗಳಾಗಿರ್ತಕ್ಕಂಥ ಕಾರ್ಮಿಕರೇನಿದ್ದಾರೆ ಅವರಿಗೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಕ್ರಷರ್ಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ಇಲ್ಲಿ ಧಾವಿಸಿ ಬಂದಿಲ್ಲ. ಈಗಾಗಲೇ ವೈದ್ಯರ ತಂಡ ಮಾತ್ರ ಚಿಕಿತ್ಸೆಯನ್ನು ನೀಡಿರ್ತಕ್ಕಂಥದ್ದು. ಶಕುಂತಲ, ಈ 5 ಯಾವ ಮೂಲದವರು, ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ರು, ಅವರ ಕುಟುಂಬಸ್ಥರಾಗ್ಲಿ ಏನಾದರೂ ಆ ಬಗ್ಗೆ ಮಾಹಿತಿಗಳೇನಾದರೂ ಸಿಗ್ತಿದ್ಯಾ? ಎಷ್ಟು ಜನ ಪುರುಷರು ಅಥವಾ ಮಹಿಳೆಯರು ಯಾರಾದರೂ ಇದ್ರ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್? ಶಕುಂತಲ, ಸದ್ಯದ ಮಟ್ಟಿಗೆ 5 ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿರ್ತಕ್ಕಂಥದ್ದು. 5 ಕೂಡ ಉತ್ತರ ಭಾರತದ ಮೂಲದವರು ಅಂತಷ್ಟೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಸದ್ಯದ ಮಟ್ಟಿಗೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಸದ್ಯದ ಮಟ್ಟಿಗೆ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗಿರ್ತಕ್ಕಂಥದ್ದು. ಕೆಲವೇ ಗಂಟೆಗಳ ಹಿಂದಷ್ಟೇ ಅವ್ರನ್ನ ಕರ್ಕೊಂಡು ಬಂದು ಅಡ್ಮಿಟ್ ಅನ್ನು ಮಾಡಿದ್ದಾರೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಹೆಚ್ಚಿನ ರಕ್ತಸ್ರಾವವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 5 ಗಾಯಾಳುಗಳ ಕೂಡ ಈಗಾಗಲೇ ಪ್ರಜ್ಞೆಯನ್ನು ತಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗಿರ್ತಕ್ಕಂಥದ್ದು. ಶುಕನ್ಯಾ, ಧನ್ಯವಾದ ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗಾಗಿ.